Hello friends, welcome back to Alvin Kannada Sudha Vlogs. But ಇದು ನೆಕ್ಸ್ಟ್ ಡೇ ಮೀನ್ಸ್ ಹಬ್ಬನ ಕಾರ್ಯಲ್ಲಿ ನಡೀತಲ್ವಾ, ಅಂದರೆ ಖಾರದ ಊಟ ಅಂದರೆ ಬಾಡೂಟ ಎಲ್ಲ ಮಾಡಿದ್ವಲ್ಲ, ನಾನ್ ವೆಜ್ ಸಾಂಬಾರ್ ಚಿಕನ್ ಫ್ರೈ ಎಲ್ಲ ಮಾಡಿದ್ವಿ ಜೋರಾಗಿ. ಅದು ಲಾಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದು ನಾನ್ ವೆಜ್ ಎಲ್ಲ ಉಳಿದಿತ್ತು, ಕೆಲವೊಂದಷ್ಟು ಇಟ್ಕೊಂಡ್ವಿ, ಒಂದಷ್ಟು ಚಿಕನ್ ಫ್ರೈ ಎಲ್ಲ ಹಾಳಾಗೋಯ್ತು, ಅದೆಲ್ಲ ಹಂಗಂಗೆ ಬಿಸಾಕ್ತು. ಒಟ್ಟಿನಲ್ಲಿ ಯಾವುದು ಕೂಡ ವೇಸ್ಟ್ ಆಗ್ದಂಗೆ ನಾನ್ ವೆಜ್ ಮಟನ್ ಅಂತೂ ಫುಲ್ ಖಾಲಿ ಆಯಿತು. ಇದು ಅದರ ನೆಕ್ಸ್ಟ್ ಡೇಗೆ ಅಮ್ಮ ಕಾಯಿ ಚಟ್ನಿ ಮಾಡಿಬಿಟ್ಟು ರೊಟ್ಟಿ ಮಾಡ್ತಾ ಇದ್ದಾರೆ. ಯಾಕಂದರೆ ಚಿತ್ರಾನ್ನ, ಚಿಕನ್ ಸಾಂಬಾರ್, ಮಟನ್ ಸಾಂಬಾರ್ ಅಂತ ತಿಂದು ನನಗೂ ಕೂಡ ಒಂಥರ ಬೋರ್ ಅನ್ಸ್ಬಿಟ್ಟಿತ್ತು. ಹಾಗಾಗಿ ರೊಟ್ಟಿ ಕಾಯಿ ಚಟ್ನಿ ಮಾಡೋಣ ಅಂತ ಹೇಳ್ದೆ. ಅಮ್ಮ ಆಯಿತು ಅಂತ ಹೇಳಿ ನಾಷ್ಟಕ್ಕೆ ರೊಟ್ಟಿ ಕಾಯಿ ಚಟ್ನಿ ಮಾಡ್ತಾರೆ. ನಾನು ಅಮ್ಮ ಇದ್ದಿದ್ಕಂತೂ ನನಗೆ ಎಷ್ಟು ಕೆಲಸದಲ್ಲಿ ರಿಲೀಫ್ ಸಿಕ್ತು ಅಂತ ಹೇಳಿದ್ರೆ ಅದು ಹೇಳ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಅಟ್ಲೀಸ್ಟ್ ಒಂದು ಈ ಥರ ಫ್ರೀಯಾಗಿ ಒಂದು ಬ್ಲಾಗ್ ಮಾಡ್ತಾ ಇದ್ದಾನೆ ಕಾರಣನೇ ನಮ್ಮಮ್ಮ ಅಂತಲೇ ಹೇಳ್ಬೋದು. ನಮ್ಮಮ್ಮ ಬರಲಿಲ್ಲ ಅಂತ ಹೇಳಿದ್ರೆ ನಿಜವಾಗಿ ನನ್ನ ಕೈಲಿ ಇಷ್ಟು ವ್ಲಾಗ್ ಮಾಡೋಕ್ಕೂ ಕೂಡ ಆಗ್ತಾನೆ ಇರಲಿಲ್ಲ. ಎಣ್ಣೆ ಸುಡ್ತೀರಾ? ಹೂವ ಎಲ್ಲ ಒಂದು ತುಂಡ ಹೋಗ್ತಾ ಇರ್ಕೋಬೋದು ತಡೆಯಕ್ಕೆ ಹೋಗ್ಬಿಟ್ಟು. ಚಟ್ನಿ ಬೇಕಾದ್ರೆ ಚಟ್ನಿ ಹಾಕಿಸ್ಕೊಂಡೆ. ಅಮ್ಮ ರೊಟ್ಟಿ ಒಳ್ಳೆ ಸಕ್ಕತ್ತಾಗಿ ಮಾಡಿದ್ದಾರೆ. ಯಾಕಂದ್ರೆ ಅತ್ತೆ ಮನೆ ಇರೋದು ಬಂದು ಎರ್ಕ ಲಂಚ್ ಅಂತಾರೆ, ಅದ್ರಲ್ಲಿ ರೊಟ್ಟಿ ಚೆನ್ನಾಗಿ ಹೇಳ್ತೇವೆ. ಅಂಚಲ್ ಮಾಡಿದ್ರು, ಒಳ್ಳೆ ಟೇಸ್ಟಿಯಾಗಿ ರಾಗಿ ಇಟ್ಟು ಸ್ವಲ್ಪ ರವೆ ಎಲ್ಲ ಹಾಕ್ಬಿಟ್ಟು ಮಾಡಿದ್ರು. ಅದಕ್ಕೂ ಕಾಯಿ ಚಟ್ನಿಗೂ ತುಪ್ಪಕ್ಕೂ ಒಳ್ಳೆ ಕಾಂಬಿನೇಷನ್. ಆಮೇಲೆ ಮಧ್ಯಾಹ್ನ ಆಕ್ಚುಲಿ ಅದು ಹಿಂದಿನ ದಿನ ಒಂದು May 14th ಇದು ಏನು ಹೋಳಿ ಇತ್ತಂತ ಅನ್ಸುತ್ತೆ. ಪಾಪ ಇವ್ರು ಆಡಕ್ಕಾಗಿರ್ಲಿಲ್ಲ, ಹಂಗಾಗಿ May 15th ನನ್ನ ಮಗ ಹಿಂಸೆ ತೆಗಿತಾ ಇದ್ದೆ. ಹಿಂಗೆ ಲಹಾರಿ ಇತ್ತಲ್ವಾ, ಇಬ್ರು ಆಟ ಆಡ್ತಾವ್ರು. ಅದು ಉರಿ ಬಿಸಿಲಲ್ಲಿ ನಿಂತ್ಬಿಟ್ರು, ಆಡ್ತೀವಿ ಅನ್ಕೊಂಡು. ನೀನು ಅಕ್ಕ ನಿನ್ ನಚ್ಚೈತೆ. ಏನ ಆಡ್ಕೊಳ್ಳಿ ನಿಮ್ದು. ಏನ್ ನೋಡ್ಸಿ ನೀನು ನಂಗೆ ಬೇಡ, ನೀವಿಬ್ರು ಆಡ್ಕೊಳ್ಳಿ. ಬೇಡ ಪ್ಲೀಸ್ ಬೇಡ. ಸಾಕೆ, ಸ್ನಾನ ಮಾಡ್ಕೊ ಬಾ, ನೀರ್ ಕಾಯಿ ಹಾಕ್ತೀನಿ. ಬಿಸ್ಲಿಗೆ ಬರ್ಬೇಡಿ. ವಾವ್, ನಾನು ಅವ್ರಿಗೆ ಸ್ನಾನ ಮಾಡಿಸ್ಬೇಕು ಅನ್ನೋದು ಮರ್ತೋಗ್ಬಿಟ್ಟಿತ್ತು. ಆಮೇಲೆ ಅವರೆಲ್ಲ ಆಟ ಆಡಾದ್ಮೇಲೆ ಒಂದೆರಡು ಏನು ಮಟನ್ ನೀರೆಲ್ಲ ಹಾಕ್ತೆ, ನೀರು ಬೇಗನೆ ಕಾಯ್ಕೊಂಡ್ಬಿಡ್ತು. ಕಾಯ್ಕೊಂಡಾದ್ಮೇಲೆ ಸ್ನಾನ ಮಾಡ್ಕೊಂಡ್ರು. ಹಂಗೂ ನವೇಕ ಬೈತಾರನ್ನ ಅಂದ್ಕೊಂಡೆ ಲಹರಿಗೆ, ಯಾಕಂದ್ರೆ ಅವರೆಲ್ಲ ಮಲಗ್ಬಿಟ್ಟಿದ್ರು. ಆ ಟೈಮಲ್ಲಿ ಬಿಟ್ಟಿದ್ದೆ ಅವನ್ನೆಲ್ಲ ಆಡೋಕ್ಕೆ. ಏನೋ ಅನ್ಲಿಲ್ಲ, ಅವರು ಮಕ್ಳಲ್ವಾ ಆಡ್ಕೊಳ್ಳಿ ಬಿಡಿ ಅಂತಂದ್ರು. ಇಬ್ರು ಚೆನ್ನಾಗಿ ಆಡಿದ್ರು ಮಾತ್ರ ಹೋಳಿನ. ಅದಾದ್ಮೇಲೆ ನಮ್ಮ ಮಗನ ಮೊಬೈಲ್ ಸಿಕ್ಬಿಡೋದು ಯಾವಾಗಲೂ ಗೊತ್ತಿಲ್ಲ. ಇವನು ಮಂಗೆ ವಿಡಿಯೋ ಮಾಡ್ತಾನೆ, ನೋಡಿ ಹೆಂಗ್ ಮಾಡವನೆ ಅಂತ. ಎಲ್ಲಾದ್ರೂ ಒಂದು ಚೂರು ನೀಟಾಗಿ ಏನಾದ್ರು ವಿಡಿಯೋ ಮಾಡವನ, ಏನು ಮಾಡಿಲ್ಲ. Hi guys, good morning. ಇದು ಮಂಡೇ ಮಾರ್ನಿಂಗ್. ನಮ್ಮಮ್ಮ ಒಂದು 6 ಗಂಟೆಗೆ ಇಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ 7 ಗಂಟೆ ಅಷ್ಟೇ ರೀಚ್ ಮಾಡಿಸ್ದೆ. ನನ್ನ ಕಲರ್ ಅಂತೂ ಫುಲ್ ಡಲ್ಲಾಗಿ ಹೋಗ್ಬಿಟ್ಟಿದೆ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಅಲ್ಲಿ ಸೋಮವಾರ ಅಲ್ವಾ, ಅವರೆಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕಂತ ಅವರು
ಬೆಳಗ್ಗೆನೆ ಬಿಡವ ಅಂತ ಹೇಳಿ 5:15ಗೆ ಎಬ್ಬಿಸ್ಬಿಟ್ಟಿದ್ರು. 6 ಗಂಟೆ ಕರ್ಕೊಂಡೋದೆ. ಅಮ್ಮ ಹೋದ್ರು. ಇವಾಗ ಟೊಮೊಟೊ ಸಾರು ಮಾಡಿ ಬಿಸಿ ಬಿಸಿ ಅನ್ನ ಮಾಡಿದೆ. ಅಳಿಕಟ್ಟೆ ಅಮ್ಮ ಬಂದು ಹೂವು ಇದ್ವು ಅಂತೆ, ಕಾಕಡ ಹೂವು. ಅವರು ಸ್ವಲ್ಪ ಕಾಫಿ ಕುಡಿದು ಕಾಕಡ ಹೂವು ಬಿಡಿಸ್ಕೊಂಬರಕ್ಕೆ ಹೋದ್ರು. ನನಗೂ ಸ್ವಲ್ಪ ಹೊಸ್ದು ಅನ್ನಿಸ್ತಾ ಇದೆ, ಅಂದರೆ ಕಾಫಿ ಮಾಡೋದು, ಇದು ಸಾಂಬಾರು ಮಾಡೋದು. ಯಾಕಂದರೆ ಸಾಂಬಾರು ಪುಡಿ ಹೊಸ್ದಾಗಿ ಮಾಡಿಸೋರ ನನಗೂ ಅದು ಹೆಂಗೆ ಏನು ಖಾರ ಅದು ಗೊತ್ತಾಗ್ತಾ ಇಲ್ಲ. ಖಾರ ಜಾಸ್ತಿನೇ ಹಾಕ್ಬಿಟ್ಟಿದ್ದೀನಿ. ನೋಡೋಣ ನನ್ನ ಮಗ ಏನು ಮಾಡ್ತಾನೆ ಗೊತ್ತಿಲ್ಲ. ಆ್ಯಂಡ್ ಟ್ರೈ ಪೋರ್ಟ್ ತರೋದನ್ನ ಅರ್ಜೆಂಟಲ್ಲಿ ಅರ್ಜೆಂಟ್ ಏನಿಲ್ಲ, ಗುಂಡುದ ಬ್ಯಾಗ್ ತುಂಬ ಇತ್ತು, ನೀರು ವಾಟರ್ ಬಾಟ್ಲ್ ಅಂತ ಅದು ಇದು ಅಂತ ಹೇಳ್ಬಿಟ್ಟು ಟ್ರೈ ಪೋರ್ಟ್ ತರೋದು ಮರ್ತ್ಬಿಟ್ಟಿದ್ದೀನಿ. ಇವಾಗ ಏನು ಮಾಡ್ತಾ ಇದ್ದೀನಿ, ಸೋಮವಾರ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೋಬೇಕು. ಆದರೆ ನನಗೆ ಇವಾಗ ಪಾತ್ರೆಗಳೆಲ್ಲ ಇದಕ್ಕೆ ಫಂಕ್ಷನ್ಗಳ ಪಾತ್ರೆಗಳು ತೊಗೊಂಡ್ಬಿಟ್ಟಿದ್ದೀವಲ್ವ, ಎಷ್ಟೆಷ್ಟು ಬೇಕು ಅಷ್ಟೆಷ್ಟೆಲ್ಲ ನೋಡಿ ಹಿಂಗೆ ಎಷ್ಟು ಸಿಕ್ಕಿದೆಲ್ಲ. ಆಲ್ಮೋಸ್ಟ್ ಒಂದು ಫಂಕ್ಷನ್ ಅಂತಂದ್ರೆ ಮನೇಲಿ ಎಷ್ಟು ಪಾತ್ರೆ ಇದ್ರೂ ಸಾಕಾಗೋದೇ ಇಲ್ಲ. ಎಲ್ಲ ತಗೊಂಡು ಅಲ್ಲಲ್ಲ ತೊಳೆದು ನೀಟಾಗಿ ಇಟ್ಕೊಂಡಿದೀವಿ. ಇವಾಗ ಎಲ್ಲಾನು ಕೂಡ ಅದ್ರ ಪ್ಲೇಸಿಗೆ ಸೆಟಲ್ ಮಾಡಿ ಇಟ್ಬಿಡ್ತೀನಿ. ಅಂಡ್ ಆದಷ್ಟು ಪಾತ್ರೆಗಳನ್ನ ರೆಡ್ಯೂಸ್ ಮಾಡ್ಬಿಟ್ಟು ಎಷ್ಟಿದೆ ಅಷ್ಟು ಬಳಸ್ಕೊತೀನಿ. ಸ್ವಲ್ಪ ಸಾಂಬಾರ್ ಪೌಡರ್ ಅಂತೂ ಒಂದು 4 ಬಾಕ್ಸ್ ಇದೆ, 4 ಬಾಕ್ಸ್ ಮಾಡಿಸ್ಬಿಟ್ಟಿದ್ದಾರೆ. ಹತ್ತತ್ರ ಮತ್ತೆಯವ್ರಿಗೆ ಒಂದು 2 ವರ್ಷ ಆಗುತ್ತೆ. ಅಂದರೆ ನಮಗೂ ಕೊಡ್ತಾರೆ, ನಾವು ಏನು ಅತಿಯಾಗಿ ಮಸಾಲೆ ತಿಂದೇ ಇರೋದ್ರಿಂದ 2 ವರ್ಷ ಅವ್ರಿಗೆ ಅದೇ ಆಗುತ್ತೆ. ನಮ್ಮ ಗುಂಡಣ್ಣ ಇಲ್ಲೇ ಐತೆ, ಗೊತ್ತಾ ಇದ್ರಲ್ಲ, ಗುಂಡಣ್ಣ ಇಲ್ಲಿದೆ. ಗುಂಡಣ್ಣ ಫುಲ್ ನೆನ್ನೆ ಎಲ್ಲ ಗುಂಡಣ್ಣನ ಫುಲ್ ಸೌಂಡ್ ಇತ್ತು ನೆನೆ ತನಕ. ಅಲ್ಲೇ 9 ಗಂಟೆ ಆಯಿತು. ಏನು ಗೊತ್ತಾ, ಕಸ ಗುಡಿಸೋನೆಲ್ಲ ಸಿಟಿ ಸ್ನಾನ ಮಾಡಿ ಪೂಜೆ ಮಾಡಿ ಇವೆಲ್ಲ ದೊಡ್ಡ ಅಂದರೆ ಮೇಯ್ನ್ ಕೆಲಸಗಳು ಕಾಣ್ತವೆ ಮಾಡಿದ್ರೆ. ಈ ಪಾತ್ರೆ ಜೋಡಿಸೋದು ಮತ್ತು ಎಲ್ಲ ಒಂದು ಕಡೆ ಕ್ಲೀನ್ ಮಾಡೋದು ಇವೆಲ್ಲ ಕಾಣಿಸೋದೇ ಇಲ್ಲ. ಈಗ ನಮ್ಮ ಮತ್ತೆ ಬಂದರೆ ಪಾಪ ಅವ್ರು ಏನು ಅನ್ನಲ್ಲ, ಬಟ್ ಆರು ಇಲ್ಲ ಅಂತ ನನಗೆ ಅನಿಸ್ತಾ ಇರುತ್ತೆ, ಅಯ್ಯೋ ಇನ್ನೂ ಕೆಲಸನೇ ಮುಗಿಸ್ತೀವಲ್ಲಪ್ಪ ಅಂತ ಹೇಳಿ. ಕ್ವಿಕ್ಕಾಗಿ ಈಗ ಪಾತ್ರೆ ಎಲ್ಲ ಎತ್ತಿಟ್ಬಿಟ್ಟು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಬೇಗ. ಆಮೇಲೆ ಕಸ ಗುಡಿಸಿ ಮಾಪ್ ಹಾಕಿ ನೀರು ಕಾಯಿಸಿ ಸ್ನಾನ ಮಾಡ್ಕೊಂಡ್ರೆ ಒಂದು ಮಟ್ಟಕ್ಕೆ ಕೆಲಸ ಮುಗಿದು. ಕೊಟ್ಕೋ, ಜಾಸ್ತಿ ಕೊಟ್ಕೊಬೇಡ, ಸ್ವಲ್ಪ ಕೊಟ್ಕೊ. ಆ್ಯಂಡ್ ನೋಡೋಣ, ನಾನು ಒಂದು ಸ್ವಲ್ಪ ದಿವಸ ಇಲ್ಲಿ ಇದ್ದು ಹೋಗೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗೈತೆ ಹೇಳ್ಬೇಕಂದ್ರೆ, ಬಟ್ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಓಡಾಡೋದು, ತಂದ್ಕೊಡೋದು, ಮಾಡೋದು ಇದ್ದೇ ಇರ್ತದೆ. ನಾನು ಯಾವಾಗಲೂ ಮೊಬೈಲ್ ಹಿಡ್ಕೊಂಡು ನಿಂತ್ಕೊಂಡ್ರೆ ಬಂದವರಾದ್ರೆ ಏನು ಅನ್ಕೋತಾರೆ, ಓ ಇವಳು ಸೊಸೆ ಆದವಳೆ ಮೊಬೈಲ್ ಹಿಡ್ಕೊಂಡು ನಿಂತ್ಕೋತಾಳೆ ಕೆಲಸ ಮಾಡಲ್ಲ ಅಂತ ಅನ್ಕೋತಾರೆ ಅಂದ್ಬಿಟ್ಟು ಪುಟ್ ಕ್ಲಿಪ್ಪಿಂಗ್ಸ್ ತೆಗೆದು ಅಷ್ಟೇ. ಮತ್ತೆ ಕ್ಯಾಪ್ಚರ್ ಮಾಡ್ಕೊಡೋಕ್ಕೂ ಯಾರು ಕೂಡ ಇರಲಿಲ್ಲ. ಮಕ್ಳುಗಳು ಅವು ಎಂಜಾಯ್ಮೆಂಟಲ್ಲೇ ತೇಲಾಡ್ತಾ ಇದ್ದು, ಮಕ್ಳುಗಳಿಗೂ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಆದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ತೆಗೆದೆ ಅಷ್ಟೆ. ಏನಮ್ಮ, ಅಯ್ಯೋ ರಾಮ, ಆಚೆ ಹೋಗು ನೀನು, ಇಲ್ಲೆಲ್ಲ ಮಾತಾಡ್ತಾ ಇರ್ತೀಯ, ನಾನು ಟಿವಿ ನೋಡ್ತಾ ಇದ್ದೀನಿ, ಡಿಸ್ಟರ್ಬ್ ಆಗುತ್ತೆ ಅಂತ ನಾನೊಬ್ಬ. ನಮ್ಮ ಮನೆಯವರು ಕೂಡ ಡ್ಯೂಟಿಗೆ ಹೋಗೋರೆ. ಅವ್ರಿಗಂತೂ ಇವತ್ತು ಫುಲ್ಲು ಬೆಂಡೆತ್ತಿ ಬ್ರೇಕ್ ಆಗ್ತಾರೆ. ಯಾಕಂದ್ರೆ ಆಲ್ರೆಡಿ ಅಲ್ಲಿ 15 ಡೇಸ್ ಆಗಿತ್ತೇನಪ್ಪ ಡ್ಯೂಟಿ ಹೋಗಿ. ಆ್ಯಂಡ್ ಎತ್ತಿಡ್ತಾ ನಿಮ್ಮ ಜೊತೆ ಹಾಗೆ ಮಾತಾಡ್ತೀನಿ. ಸೊ ಗುಡ್ ಮಾರ್ನಿಂಗ್ ಗೈಸ್. ಅವತ್ತು ವ್ಲಾಗ್ನ ಶುರು ಮಾಡಿದ್ದು, ಮತ್ತೆ ನಾನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಕೆಲಸ ಆಗೇ ಇರುತ್ತೆ ಅಂತ ಅಂದ್ಬಿಟ್ಟು. ಇವತ್ತು ಬಂದು ಥರ್ಸ್ಡೇ, ಅವತ್ತು ನಾನು ವ್ಲಾಗ್ ಶುರು ಮಾಡಿದ್ದು ಮಂಡೇ. ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ಬಂದು ಥರ್ಸ್ಡೇ ಮಾರ್ನಿಂಗ್. ಇದು ಬೆಂಗಳೂರಲ್ಲಿದ್ದೀನಿ. ಗುಂಡ ಇಲ್ಲೇ ಕೂತ್ಕೊಂಡಿದ್ದಾನೆ, ನಾಷ್ಟ ಮಾಡ್ತಾವ. ನಾನು ಏನಪ್ಪ ನಾಷ್ಟ, ಅವನು ಫೇವ್ರೇಟ್ ಸಾಂಬಾರು, ಹಾಲು ಸಾರು, ನಾವು ಸೊಪ್ಪಿನ ಸಾರು ಮಾಡ್ತೀವಲ್ಲ ಅದು, ಹಾಲು ಸಾರು ಮತ್ತು ಅನ್ನ ಹಾಕಿಸ್ಕೊಂಡು ಊಟ ಮಾಡ್ತಾ ನಂದಾಯಿತು. ಜಸ್ಟ್ ನಾನು ಸ್ವಲ್ಪ ಹಾಲು ಸಾರು ತಿಂದೆ, ಆಮೇಲೆ ಮಜ್ಜಿಗೆನ ಹಾಕೊಂಡು ಊಟ ಮಾಡಿದೆ. ನಂದು ಕೂಡ ಊಟ ಆಯಿತು. ಏನಕ್ಕೆ ಬೆಂಗಳೂರಿಗೆ ವಾಪಸ್ ಬಂದಿದ್ದು ಅಂತಂದರೆ, ಗುಂಡಿಗೆ ಇದಾಗಿತ್ತು, ಕ್ಯಾವಿಟಿ ಆಗಿತ್ತು. ಮತ್ತು ಸಿಮೆಂಟ್ ಫಿಲ್ಲಿಂಗ್ ಮಾಡಿಸಿದ್ದು, ಅದೇನಾಗಿತ್ತು, ಬಿದೋಗ್ಬಿಟ್ಟಿದ್ದು. ಹಾಗಾಗಿ ಅಲ್ಲಿ ಹೋಗಿ ಫುಡ್ಡು ಸ್ಟೋರ್ ಆಗಿ ಅವನಿಗೆಲ್ಲ ಪೇಯ್ನ್ ಬರ್ತಾಯಿತ್ತಂತೆ. ಮತ್ತು ಫುಡ್ನ ಅವ್ನು ಚೀವ್ ಮಾಡ್ತಾ ಇರಲಿಲ್ಲ, ಅದಕ್ಕೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಬಂದು ನಿನ್ನೆ ಕಾಚೋಹಳ್ಳಿ ಹತ್ರ ಬೆಟ್ಟ ದಂತಾಲಯ ಅಂತ ಇದೆಯಲ್ಲ, ಅಲ್ಲಿ ಮಾಡಿಸ್ಕೊಂಡು ಅದು ಜಸ್ಟ್ ಕನ್ಸಲ್ಟೇಷನ್ 200 ಪ್ಲಸ್ ಫಿಲ್ಲಿಂಗಿಗೆ 1050 ರೂಪಾಯಿ ಟೋಟಲ್ ಎಲ್ಲ ಸರಿ 2,500 ಆಯಿತು. ಜಸ್ಟು 1 ಅವರಿಗೆ 2,500 ಪೇ ಮಾಡಿ ಬಂದಿದ್ದೀವಿ ನಾವು. ಹೀಗೆ ಅದು ದುಡಿಯೋದು, ಇಲ್ಲಿ ಕೊಡೋದು, ಈ ಥರ ಆಗ್ಬಿಟ್ಟೈತೆ ನಮ್ದಂತೂ. ಆ ಫೋನ್ ಎತ್ತಾಗ್ತಾವನು. ಟೆಂಪರ್ ಗ್ಲಾಸ್ ಹೋಗಿದ್ರೆ ಏನಾಗ್ತಿರ್ಲಿಲ್ಲ, ಮೇನ್ ಇದನ್ನಿರುತ್ತಲ್ಲ
ಏನಂತಾರಲ್ಲಪ್ಪ ಅದೇ ಹೊಡೆದೋಯ್ತು. ಹಾಗಾಗಿ ಅದಕ್ಕೆ 3,950 ರೂಪಾಯಿ ಅದಕ್ಕಾಯ್ತು. ಹಿಂಗೆ ಬರೀ ದುಡ್ಡು ಖರ್ಚಾಗದೇ ಐತೆ. ಅರ್ನಿಂಗ್ಸ್ ಎಲ್ಲೂ ಇಲ್ಲ ನಮಗೆ. ಅರ್ನಿಂಗ್ಸ್ ಆಗ್ತಾ ಇದೆ, ಅದ್ರ ಜೊತೆಗೆ ಅದೇ ಥರ ಖರ್ಚು ಕೂಡ ಆಗ್ತಾ ಇದೆ. ಅದೊಂದು ಬೇಜಾರು. ಊಟ ಮಾಡ್ತೇವೆ, ನಾಷ್ಟ ತಿಂತವನೆ. ಈಗ ನಾನು ಪಾತ್ರೆ ಐತೆ, ಪಾತ್ರೆ ತೊಳೆದು ಹಾಕ್ಬಿಟ್ಟು ಕಸ ಗುಡಿಸ್ಬಿಟ್ಟು ಸ್ನಾನ ಮಾಡಿಕೊಂಡು ಆದರೆ ದೇವ್ರಿಗೆ ಒಂದೆರಡು ಕಡ್ಡಿ ಹೆಚ್ಚಿಬಿಟ್ಟು 2:30 ಬಸ್ಗೆ ಹೋಗ್ತಾ ಇರಬೇಕು. ಅಲ್ಲಿ ಯಾಕೆ ಬ್ಲಾಗ್ ಮಾಡ್ತಾ ಇಲ್ಲ ಸುಧಾ ಅಂತ ನೀವು ಕೇಳ್ಬೋದು. ಬಿಕಾಸ್ ಟ್ರೈಪಾಡ್ ತೊಗೊಂಡೋಗಿಲ್ಲ, ಎಲ್ಲ ಟೈಮಲ್ಲೂ ಕೈಲಿ ಹಿಡ್ಕೊಂಡು ಮಾಡಬೇಕು. ಮತ್ತು ಅಲ್ಲಿ ಕೆಲಸ ಅದೇ ಥರ ಇರ್ತವೆ. ನಾನು ಯಾವಾಗಲೂ ಕೈಲಿ ಹಿಡ್ಕೊಂಡು ಬ್ಲಾಗ್ ಮಾಡ್ಕೊಂಡು ನಿಂತ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಇವಾಗ ಟ್ರೈಪಾಡ್ ತೊಗೊಂಡ್ಬಿಟ್ಟಿದ್ದೀನಿ. ಅಲ್ಲಿ ಬ್ಯಾಗಲ್ಲಿದೆ ನೋಡ್ತಾ ಇದ್ರಲ್ಲ, ಟ್ರೈಪಾಡ್ ತೊಗೊಂಡಿದ್ದೀನಿ. ಈಗ 2 ಗಂಟೆ 2:30 ಬಸ್ ಹತ್ತಿದ್ರೆ ನನಗೆ 2:30 3:30 ಮಾಗಡಿ ಬಸ್ ಸ್ಟ್ಯಾಂಡಿಗೆ ಹೋದರೆ 4 ಗಂಟೆ ಬಸ್ ಸಿಗುತ್ತೆ. 4 ಗಂಟೆ ಬಸ್ಸು ಡೈರೆಕ್ಟ್ ಹಳ್ಳಿಕಟ್ಟಿಗೆ ಹೋಗುತ್ತೆ. 5 ಗಂಟೆಗೆ ಹೋಗುತ್ತೆ. ಅಲ್ಲಿ ಹೋಗೋಕೆ ಸರಿ ಹೋಗುತ್ತೆ. ಹಂಗಾಗಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮತ್ತೆ ಅಲ್ಲಿ ಹಸುಗೆ ಬೇರೆ ಹುಲ್ ಖಾಲಿ ಆಗಿಬಿಟ್ಟಿದೆ. ಇವತ್ತಿಗೆ 1 ದಿವಸಕ್ಕಾಗೋದಷ್ಟೇ. ಹಸು ಸ್ವಲ್ಪ ಮಾರೋ ತನಕ ಅಲ್ಲೇ ಇರೋಣ ಅಂತ ಹೇಳ್ಬಿಟ್ಟು, ಅಂದರೆ ಇನ್ನೂ 2-3 ಮಂತ್ಸ್ ನಾನು ಅಲ್ಲೇ ಇರ್ತೀನಿ. ವ್ಲಾಗ್ನು ಕೂಡ ಮಾಡ್ತಾ ಇರ್ತೀನಿ. ಅಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಏನಂದರೆ ನೆಟ್ವರ್ಕ್ ನೀನು ಏನೇ ಮಾಡ್ತೀನೋ ನೆಟ್ವರ್ಕ್ ಇಲ್ಲ. ಅಬ್ಬಬ್ಬಾ ಅಂದ್ರೆ ಆಚೆಗೆ ಬಂದು ಸಿಗೋದು 1 ಪಾಯಿಂಟ್ 2 ಪಾಯಿಂಟ್, ಅದು ಫೋನಲ್ಲಿ ಮಾತಾಡೋಕ್ಕಷ್ಟೇ. ಅದು ಬಿಟ್ಟರೆ ಇಲ್ಲವೇ ಇಲ್ಲ ಅಲ್ಲಿ. ನಂಗೆ ಹಾಗಾಗಿ ಎಲ್ಲ ವಿಡಿಯೋ ಕ್ಯಾಪ್ಚರ್ ಆಗ್ತಾಯಿದೆ. ಫೋನ್ ಫುಲ್ ಸ್ಟೋರೇಜ್ ಜಾಸ್ತಿ ಆಗ್ತಾಯಿದೆ. ಇಷ್ಟೊಂದು ವಿಡಿಯೋ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ನಾನಂತೂ. ಹಾಗಾಗಿ ವಿಡಿಯೋ ಮಾಡೋದಕ್ಕೆ ನನಗೆ ಬೇಜಾರಲ್ಲಿ. ನಾನು ಮಾಡ್ದಂಗೆ ಎಡಿಟ್ ಮಾಡ್ದಂಗೆ ಅಪ್ಲೋಡ್ ಆಗಿಬಿಟ್ರೆ ಬೆಸ್ಟು. ನೋಡೋಣ, ಇವತ್ತಿಂದ ವಿಡಿಯೋ ಎಡಿಟ್ ಮಾಡೋಕ್ಕೆ ಶುರು ಮಾಡ್ತೀನಿ ಊರಿಂದ. ನಮ್ಮ ಮನೇಲಿ ಬಂದಾಗ ಸ್ಯಾಟರ್ಡೆ ಬಂದೇ ಬರ್ತಾರೆ. ಬಂದಾಗ ಅವರು ಎಲ್ಲರೂ ಹೊರಗಡೆ ಕರ್ಕೊಂಡು ಹೋದಾಗ ಅಲ್ಲಿ ಅಪ್ಲೋಡ್ ಮಾಡ್ಕೊಂಡ್ಬಿಡ್ತೀನಿ ಬೇಗ ಪಟ ಅಂತ. ಬಿಕಾಸ್ ಎಷ್ಟೊಂದು ಜನ ಕಮೆಂಟ್ ಆಗ್ತಾ ಇದ್ದಾರೆ, ಸುದ್ದಾ ಯಾಕೆ ವ್ಲಾಗ್ ಆಗ್ತಾ ಇಲ್ಲ, ಏನಾಯಿತು, ಮತ್ತೆ ವಿಡಿಯೋ ಯಾವಾಗ ಸ್ಟಾಪ್ ಮಾಡಿದ್ರಾ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ವಿಡಿಯೋ ಹಾಕ್ತೀನಿ ಇನ್ಮೇಲೆ. ಈ ಒಂದು ರೀಸನ್ನಿಂದಾಗಿ ಹಾಕಿರಲಿಲ್ಲ ಅಷ್ಟೇ. ಆ್ಯಂಡ್ ಇನ್ಮೇಲಂತೂ ಊರಿಗೆ ಹೋಗ್ತಾನೆ ಇರಬೇಕು, ಯಾವಾಗಲೂ ಹೋಗ್ತಾನೆ ಇರಬೇಕು. ಯಾಕಂದರೆ ನಮ್ಮ ಅತ್ತೆ ಒಬ್ಬರೇ ಇರೋದ್ರಿಂದ ಅಲ್ಲಿ ಅವರೊಬ್ಬರ ಕೈಲಿ ಎಲ್ಲ ಕೆಲಸ ಅವ್ರು ನಿಭಾಯಿಸ್ತಾರೆ. ಬಟ್ ಬಾಡಿ ಸಪೋರ್ಟ್ ಮಾಡಲ್ಲ ಅವರಿಗೆ. ಒಂದೇ ಹುಷಾರಿದ್ರೆ ಒಂದೇ ಹುಷಾರಿಲ್ಲ ಅವರಿಗೆ. ಹಾಗಾಗಿ ನಾವೇ ಹೋಗ್ಬೇಕು. ಸೊ ಇನ್ಮೇಲೆ ಬ್ಲಾಗ್ ಬರ್ತಾ ಇರುತ್ತೆ, ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಗುಂಡುಗಂತೂ ಬೆಂಗಳೂರು ಬೇಡವೇ ಬೇಡ. ಬೆಂಗಳೂರು ಅಂದ್ರೆ ಆಗಲ್ಲ ಅವನಿಗೆ. ಹಂಗಾಗ್ಬಿಟ್ಟೆ, ಅಲರ್ಜಿ ಆಗ್ಬಿಟ್ಟೈತೆ. ರಾತ್ರಿ ತಲೆ ತಿಂತಾರೆ, ಅಮ್ಮ ನಡಿಯಮ್ಮ ಬೆಂಗಳೂರಿಗೆ ಹೋಗೋಣ, ಹಳ್ಳಿಕಟ್ಟೆಗೆ ಹೋಗೋಣ, ನಡಿಯಮ್ಮ ಹಳ್ಳಿಕಟ್ಟೆಗೆ ಹೋಗೋಣ ಅಂತ. ನಿಮ್ಮ ಸೈಡ್ ಅಡಿಯೋಕ್ಕಾಗ್ತಾರೆ. ಹೋಗ್ತಾ ಇದ್ದೀನಿ. ಆ್ಯಂಡ್ 3 hour ನಮ್ಮ ಮನೆಯವ್ರಂತೂ ಇಡೀ ಮನೆ ಕಬೆಬಿಸ್ಬಿಟ್ಟವ್ರೆ. ನನಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕೂತ್ಕೋತೀನಿ ಅಂದ್ರೆ ನನಗೆ 2 ದಿವಸ ಟೈಮ್ ಬೇಕು. ಯಪ್ಪ, ನನ್ನ ತಲೆ ಕೆಟ್ಟಂಗೆ ಆಗ್ಬಿಟ್ಟೈತೆ. ಹಂಗಾಗಿ ಇಲ್ಲಿಂದ ಫಸ್ಟ್ ಎಷ್ಟು ಊರಿಗೆ ಹೋಗ್ತೀನಿ ಅನ್ನೋ ನನಗೂ ಆಗ್ಬಿಟ್ಟೈತೆ. ಯಾಕೆ ನಾನು ನೀಟಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದು ನನಗೆ ಜಾಸ್ತಿ ಕೆಲಸ ಇಲ್ಲ. ಎಲ್ಲಂತೂ ಇಡೀ ಮನೆ ಗಲೀಜಾಗೋಗೈತೆ. ಹೊರಗಡೆ ಒಳಗಡೆ ಎಲ್ಲ ಕ್ಲೀನ್ ಮಾಡೋಷ್ಟು ನನಗೆ ತಲೆ ಕೆಟ್ಟೋಗುತ್ತೆ. ಹಂಗಾಗಿ ಏನೂ ಬೇಡ, ಅವು ಕ್ಲೀನೂ ಬೇಡ, ಏನೂ ಬೇಡ ಅಂದ್ಬಿಟ್ಟು ಜಸ್ಟ್ ಕಸ ಗುಡಿಸ್ಬಿಟ್ಟು ದೇವರಿಗೆ ಸ್ನಾನ ಮಾಡ್ಕೊಂಡು ಕಡ್ಡಿ ಹಚ್ಬಿಟ್ಟು ರೈಟ್ ಅಂತ ಹೋಗ್ತಾ ಇರೋದು ಹಳ್ಳಿಕಟ್ಟೆಗೆ. ಗುಂಡುಗೆ ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ. ಬಿಕಾಸ್ ಲಾಸ್ಟ್ ಮಿನಿಟಲ್ಲಿ ಮಾಡೋಣ ಅಂತಂದರೆ ಟೈಮ್ ಆಗಿಬಿಡತ್ತೆ. ಹಂಗಾಗಿ ಒಂದೊಂದೇ ಕೆಲಸ ಇವಾಗಲೂ ಮುಗಿಸ್ಕೊತಾ ಇದ್ದೀನಿ. ಹಾಲು ಬೇಕು, ಒಂದು 1/2 ಲೀಟ್ರು. ಅಲ್ಲೆಲ್ಲೂ ಹಾಲು ಸಿಗಲ್ಲ. ಯಾರೋ ಗಂಟೆ ಬಾರಿಸ್ತಾ ಇದ್ದಾರೆ, ತಾಳಿ. ನಾವು ಹಳ್ಳಿ ಸ್ವಲ್ಪ ದಿನ ಇದ್ದು ಸಡನ್ನಾಗಿ ಸಿಟಿಗೆ ಅಡ್ಜಸ್ಟ್ ಆಗ್ತೀವಿ ಅಂತಂದ್ರೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಸಿಟಿಲಿದ್ದು ಸಡನ್ನಾಗಿ ಹಳ್ಳಿಗೆ ಅಡ್ಜಸ್ಟ್ ಆಗ್ತೀವಿ ಅಂದ್ರೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ಥರ ಹಳ್ಳಿಲಾದರೆ ಪಾತ್ರೆಗಳನ್ನ ನಾನು ಹೊರಗಡೆ ವಿಶಾಲವಾಗಿ ಜಾಗ ಇರೋದು ಹಾಕೊಂಡ್ಬಿಡ್ತಿದ್ವಿ. ನಲ್ಲಿ ಹತ್ರ ಹೋಗಿ ನೀಟಾಗಿ ತೊಳ್ಕೊಂಬರ್ತಿದ್ದೋ. ಇಲ್ಲೆಲ್ಲ ಸಿಂಕ್ ಅಲ್ವಾ, ಅದೊಂದು ಲಿಮಿಟೆಡ್ ಸ್ಪೇಸ್ ಇರುತ್ತೆ, ಅಲ್ಲೇ ತೊಳಿಬೇಕಲ್ವಾ, ಒಂಥರ ಕಂಜೆಸ್ಟೆಡ್ ಅನ್ನಿಸ್ತಾ ಇತ್ತು. ಯಾಕಂದ್ರೆ ಇಲ್ಲಿ ಅಭ್ಯಾಸ ದೊಡ್ಡದಾಗಿ ಜಾಗದಲ್ಲಿ ಹಾಕೊಂಡು ತೊಳೆದು ಅಭ್ಯಾಸಕ್ಕೆ ಆಗ ಅಲ್ಲಿ ಸ್ವಲ್ಪ ಚಿಕ್ಕ ಜಾಗದಲ್ಲಿ ತೊಳಿಬೇಕು ಒಂಥರ ನನಗೆ ಒಂಥರ ಕಷ್ಟ ಅಂತ ಫೀಲ್ ಆಗ್ತಾ ಇತ್ತು. ಸ್ವಲ್ಪ ದಿನ ಅಷ್ಟೇ, ಎಲ್ಲ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಇವಾಗ ಅದಕ್ಕೆ ಬೇಗ ಪಾತ್ರೆ ತೊಳೆದಾಗ್ತಾ ಇದ್ದೀನಿ. ಆ ಕೆಲಸ ಈ ಕೆಲಸ ಮಾಡ್ತಾನೆ ಇದೀನಿ, ಮುಗಿತಾನೆ ಇಲ್ಲ. ಇನ್ನು ಮಾಡೋರು ಎಷ್ಟೊಂದು ಕೆಲಸ ಐತೆ. ಯಾಕಂದ್ರೆ ಅಲ್ಲಿ ಏನು ಸೀಟೇ ಇಲ್ಲ. ನಾನು ಹೇಳ್ಬೇಕಂದ್ರೆ ನಾನು ಇವಾಗ ಕಲರ್ ಕ್ರಿಕೆಟಾಗಿ ಹೋಗಿ ಒಳ್ಳೆ ಕಲರ್ ಬಂದಿದ್ದೀನಿ ನಾನಂತೂ.
ಹೊರಗಡೆ ಗುಡ್ಸಿ ಸೀಟಿ ಕಾಂಪೌಂಡ್ ಎಲ್ಲ ಕಸ ಅಂಡ್ಬಿಟ್ಟಿತ್ತು. ಅದೆಲ್ಲಾನು ಧೂಳೆಲ್ಲ ಸಕ್ಕತ್ತಿತ್ತು. ಚಿಕ್ಕ ಕಾಣಿಸ್ತಾ ಇದ್ಯೋ ಎಲ್ಲ ಸೀಟ್ಬಿಟ್ಟು ನೀರೆಲ್ಲ ತೊಳೆದು ಸೀಟಿ ಮಾಡಿ ಬರೋಷ್ಟು 1 ಗಂಟೆ ಟೈಮ್ ಆಯ್ತು. ಅಲ್ಲಿ 12:15 ಆಯ್ತು ಬಂತು. ಒಳಗಡೆ ಎಲ್ಲ ಕಸ ಗುಡ್ಸ್ಕೊಂಡು ಒಂದ್ಸರಿ ಎಲ್ಲ ಸೀಟ್ಕೊಂಡು ಹೋಗ್ಬಿಡ್ತೀನಿ. ಇನ್ನೂ ಮಾಡೋದ್ರೆ ಎಷ್ಟೊಂದು ಕೆಲಸ ಐತೆ. ಈ ಟಿವಿ ಶೋಕೇಸ್ ಯಾವುದನ್ನು ಕ್ಲೀನ್ ಮಾಡಿಲ್ಲ, ಈ ಕಾಟ್ ಏನೂ ಕ್ಲೀನ್ ಮಾಡಿಲ್ಲ ನಾನು. ಎಲ್ಲ ಧೂಳು ಹಂಗಂಗೆ ಐತೆ. ಅದೆಲ್ಲ ಮಾಡ್ತೀನಿ. ನಂಗೆ ಇನ್ನೂ 1 ಅವರ್ ಟೈಮ್ ಬೇಕು. ಎಲ್ಲ ಜಾಸ್ತಿ ಡೀಪಾಗಿ ಏನು ಮಾಡ್ತಾಯಿಲ್ಲ ನಾನು. ಸೀಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಇವಾಗ ಹೊಡ್ತಾ ಇರೋದೆ. ಯಾಕಂದರೆ 2:15 ನಾನು ಹೋದ್ರೆ ಅಲ್ಲಿ 3 ಗಂಟೆ ಬಸ್ ಸಿಕ್ಕಿದ್ದು 4 ಗಂಟೆ ನನ್ನ ಮಗಳಿಗೆ ಹೋದ್ರೆ ಸಾಕು. ಹಾಗಾಗಿ ಮಾಡ್ತಾ ಇದ್ದೀನಿ. ನನ್ನ ಮಗ ಅಲ್ಲೇನೋ ಹೋಮ್ವರ್ಕ್ ಮಾಡ್ತಾ ಇದ್ದ. ಇವಾಗ ವಿಡಿಯೋ ಮಾಡ್ತೀನಿ ಅಂತ ಬಂದು ವಿಡಿಯೋ ಮಾಡ್ತಾನೆ. ಅದು ಎಷ್ಟು ಚೆನ್ನಾಗಿ ಮಾಡೋನೋ ಏನೋ ನನಗೂ ಗೊತ್ತಿಲ್ಲ. ಆ್ಯಂಡ್ ಬಿಸಿಲಿಸ್ತಾನೆ ಏನು ಮಾಡಲ್ಲ, ತಣ್ಣೀರ್ಸ್ತಾನೆ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಈ 12:30 ಬಿಸಿಲು ಸಕ್ಕರ್ ಹೊಡಿತೈತೆ. ಬಿಸಿಲು ಆ ಬಿಸಿಲಿಗೂ ಅದಕ್ಕೂ ಯಾವ ಬಿಸಿನೀರು ಬೇಡ ಏನು ಬೇಡ, ತಣ್ಣೀರು ಉಳ್ಕೊಂಡ ಸಾಕು ಅನ್ನೋವಾಗೈತೆ. ತಣ್ಣೀರ್ ಸ್ನಾನ ಮಾಡ್ಕೊಂಡು ಈಗ ಒಯ್ತಾ ಇರೋದೆ. ನೀನು ಅಲ್ಲಂತದೆ ಕಾಣಿಸಲ್ಲ. ಆಫ್ ಮಾಡಕ್ಕೆ ನಾನೇ ನೀನ್ ಬೇಡ ಅಂದಲ್ಲ ಅಲ್ಲಿ. ನಾನು ನೀನು ತಿನ್ನೋಣ. ಸೊ ಫ್ರೆಂಡ್ಸ್, ಟೈಮ್ ಬಂದು 2:10 ಆಗಿದೆ. ಆಲ್ಮೋಸ್ಟ್ 2:10 ಅಲ್ಲ 1:50 ಆಗಿದೆ. ಇನ್ನು 2 ಗಂಟೆ ಆಗ್ತಾ ಬಂತು. ಪೂಜೆ ಮಾಡೋಣ ಅನ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಬಟ್ ನಾನು ಹೋಗಿ ಟೈಮ್ಗೆ ಹೂವು ಸಿಗಲಿಲ್ಲ. ತೊಗೊಳ್ಳೋಣ ಅಂದರೆ ಅದು ಹಾಲು 1/4 ಲೀಟ್ರ್ ಸಿಗ್ತಾರೆ, ನನಗೆ 1/2 ಲೀಟ್ರ್ ಸಿಗಲಿಲ್ಲ. ಈಗ ಸ್ವಲ್ಪ ಊಟ ಮಾಡ್ಕೊಂಡು ಇಲ್ಲಿಂದ ಒಂದು ಯಾವ್ದಾದ್ರು ಗಾಡಿ ಬುಕ್ ಮಾಡ್ತೀನಿ. ನಮ್ಮ ಯಾತ್ರೆಯಲ್ಲಿ ಯಾವುದ್ರಲ್ಲಾದರೂ ಗಾಡಿ ಬುಕ್ ಮಾಡ್ಕೊಂಡು ಹೋಗೋದು. ಆ್ಯಕ್ಚುಲಿ ಇದು ಬ್ರೌನ್ ಕಾಣ್ತಾ ಇದೆ. ಈ ಡ್ರೆಸ್ ಬಂದು ಪರ್ಪಲ್ ಇರೋದು. ತುಂಬ ಚೆನ್ನಾಗಿದೆ ಡ್ರೆಸ್ಸು. ಆ್ಯಂಡ್ ಏನು ಹೇಳ್ಬೇಕು, ಏನಿಲ್ಲ. ಆಲ್ರೆಡಿ ಕಾಲು ನೋಡ್ತಾ ಇತ್ತು. ಅಷ್ಟು ಫಾಸ್ಟಾಗಿ ಕೆಲಸಗಳನ್ನ ಮಾಡಿ ಮುಗಿಸಿದ್ದೀನಿಲ್ಲ ನಾನು. ಪೂಜೆ ಒಂದು ಆಗಿದ್ರೆ ಚೆನ್ನಾಗಿತ್ತು. ನಮ್ಮನೆಯವ್ರು ಫೋನ್ ಮಾಡಿ ಹೇಳ್ಬಿಡ್ತೀನಿ ಸಾಯಂಕಾಲ ಪೂಜೆ ಮಾಡೋದು. ಯಾಕಂದರೆ ಎಲ್ಲ ರೆಡಿ ಮಾಡಿದ್ದೀನಿ. ನಾನು ಸ್ನಾನ ಮಾಡೋದು, ಪೂಜೆ ಮಾಡೋದಷ್ಟೇ. ಅದು ಹೇಳ್ತೀನಿ. ಈಗ ಊಟ ಮಾಡುವ ಗುಂಡಣ್ಣ. ಬಿತ್ತು ಮಾಡ್ತಾರೆ. ಸೊ ಗೈಸ್, ಮನೆಗೆ ಬಂದಾಯಿತು. ನಮ್ಮಮ್ಮ ಏನೋ ಮಾಡ್ತಾ ಇದ್ದಾರೆ ಕೆಲಸನ. ಆ್ಯಂಡ್ ಟೈಮ್ ಬಂದು 5:45 ಆಗಿದೆ. ನೋ 6:15 ಆಗಿದೆ ಆಲ್ರೆಡಿ. ಈ ಹಾಲು ಅಲ್ಲಿ ಬೆಂಗಳೂರಿಂದ ಕಾಯಿಸಿಟ್ಟಣಮ್ಮ ಇದು. ಹಾಂ, ಅದು ಅಲ್ಲಿ ಕಾಯಿಸಿದ ಹಾಲು ಹಂಗೆ ಇತ್ತು. ಒಂದು ಸ್ವಲ್ಪ ಬಾಟ್ಲಾಗ ಹಾಕೊಂಬಂದೇನೆ. ನಮ್ಮ ಮನೆಯವ್ರಂತೂ ಕುಡಿಯಲ್ಲ. ಯಾಕಂದರೆ ಅವರು ಕಂಪ್ನಿಲೇ ಎಷ್ಟೊಂದು ಕುಡ್ದಿರ್ತೀನಿ, ನಂಗೆ ಬೇಡ ಅಂತಂತಾರೆ. ಹಾಗಾಗಿ ಹಾಲು ತೊಗೊಂಡು ಬಂದೆ. ಹಾಲು ಕಾಯಿಸಿಡ್ಬೇಕು. ನಮ್ಮ ಅಮ್ಮನೇಲಿ ಕಾಯಿಸಿಟ್ಟಿದ್ದಾರೆ. ಆಲ್ಮೋಸ್ಟ್ ಟೀ ಮಾಡಿ ಅವರೆಲ್ಲ ಹಾಲು ಕಾಯಿಸ್ಕೊಂಡು ಇಟ್ಕೊಂಡಿದ್ದಾರೆ. ಹಾಲಿಲ್ಲಿ ನೀರೊಳಗಡೆ ಹಾಕಿಟ್ಟಿದ್ದಾರೆ. ಯಾಕಂದರೆ ಇವಾಗ ಫ್ರಿಜ್ ಬೇರೆ ಇಲ್ಲ, ಸಮ್ಮರೆಲ್ಲ ಬೇಗ ಹಾಳಾಗ್ಬಿಡತ್ತೆ ಅಂತ. ಆ್ಯಂಡ್ ಮೊಸರು 2 ಎಗ್ ತೊಗೊಂಬಂದೆ ಅವನಿಗೆ ಅಂತ. ಸ್ವಲ್ಪ ಕ್ಯಾರೆಟ್ ಕಟ್ ಮಾಡ್ಕೊಂಬಂದಿದೆ. ನಮ್ಮಮ್ಮ ಏನೋ ಮಾಡಿದ್ದಾರೆ ಬಾಂಡ್ಲಿಗೆ. ನೋಡೋಣ ತಾಳಿ ಏನು ಮಾಡಿದ್ದಾರೆ. ನಾವು ಬಸ್ಸಾರು ಮಾಡಿದ್ದೀನಿ. ಏನೋ ನೋಡಿ ಬಂದೆ ಟೀ ಬಿಡು. ಏನು ಗೊತ್ತಾ, ಟೀ ಕುಡಿದ್ರೆ ಒಂದಿಷ್ಟು ಕುಡಿದ್ರೆ ಪ್ರತಿದಿನ ಕುಡಿಬೇಕು. ನಾನು ತಲೆ ಬರುತ್ತೆ ಅದಕ್ಕೆ. ಅಮ್ಮ ಏನೋ ಮಾಡಿದ್ದಾರೆ. ನನಗೆ ಹಾಲು ಸಾರು ತೊಗೊಂಬಂದಿದೆ ಅಲ್ಲಿಂದ. ಹಾಲು ಸಾರು ಅನ್ನ ಹಾಕೊಟ್ಟೆ. ಹುಳಿ ಕಾಳೆನೋ ಹುರಿದೈತೆ ನಮ್ಮಮ್ಮ. ಗುಂಡು ಸೈಲೆಂಟ್ ಆಗಿರ್ಬೇಕು. ಅಂಡ್ ಬಸ್ಸಾರು. ಏನಮ್ಮ ಒಂದು ತಪ್ಪಲೆ ಮಾಡ್ಬಿಟ್ಟಿದ್ಯಾ ಬಸ್ಸಾರ? ಏನಂದ್ರು? ಚೆನ್ನಾಗಿತ್ತಲ್ಲ. ಚೆನ್ನಾಗಿತ್ತು ಸಾಂಬಾರು. ಆ್ಯಂಡ್ ಇವಾಗ ಸೊಪ್ಪು ತಂದಿದ್ದೀನಿ. ಉಪ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಉಪ್ಸಾರು ಮಾಡಬೇಕು. ಬೆಂಗಳೂರಲ್ಲಿ ಉಪ್ಪಿನಕಾಯಿ ನೆನಪಿಸ್ಕೊತಾ ಇದೆ. ಅಯ್ಯೋ ಒಂಚೂರು ಉಪ್ಪಿನಕಾಯಿ ಇದ್ದಿದ್ರೆ ಅಂತ. ಇಲ್ಲೊಂದು ಫುಲ್ ಬಾಕ್ಸ್ ಇದ್ರು ಕೂಡ ಹಾಕೊಳ್ತಿದ್ದೆ ಕೊಂತರ. ನೋಡಿ, ಫುಲ್ ಬಾಕ್ಸ್ ಇದೆ ಉಪ್ಪಿನಕಾಯಿ ತುಪ್ಪ. ನನ್ನ ಫೇವ್ರೇಟ್ ಅಂತ ಹೇಳ್ಬೋದು.
ನನ್ನ ಮಗ ಕಿರ್ಚಾಡ್ತು ಅಂತಾಳೆ. ಒಂದು ನಿಮಿಷ ಬರುತ್ತೆ, ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಸೌಂಡ್ ಇದ್ರೆ ಅಂದ್ಬಿಟ್ಟು ಸೌಂಡ್ ಮ್ಯೂಟ್ ಮಾಡಿದ್ರೆ. ನಮ್ಮಮ್ಮ ಯಾವಾಗ ಊಟ ಮಾಡು, ಟೀ ಕುಡಿ, ಹಾಲು ಕುಡಿ. ನಂಗೆ ಇಷ್ಟ ಕಣಮ್ಮ, ಆಯ್ತಾ? ನಂಗೆ ಹಳ್ಳಿ ಕೆಲಸ ತುಂಬಾ ತುಂಬಾ ಇಷ್ಟ ಆಗುತ್ತಾ. ಇಲ್ಲಿ ಹಳ್ಳಿಲಿರೋದು, ಹಳ್ಳಿ ಕೆಲಸ ಮಾಡ್ತಾ ಇರೋದು ನಾನು ಇಷ್ಟಪಟ್ಟು ಬಿಟ್ಟರೆ ಬೇರೆ ಯಾರು ಅದನ್ನ ಫೋರ್ಸ್ಫುಲಿ ಹೋಗಿ ಮಾಡು ಅಂತ ಹಿಂಸೆ ಕೊಟ್ಟಿಲ್ಲ. ಅದಕ್ಕೆ ನಮ್ಮಮ್ಮ ಇಲ್ಲೇ ಇದ್ಬಿಡು, ನೀನೇ ನನ್ನ ಮಗ ಇಬ್ರು ಇಲ್ಲೇ ಸರ್ಕೊಂಬಿಡಿ, ಸರಿ ಹೋಯ್ತಿದೆ, ಹೆಂಗೋ ನೇರ್ಲವಾಡಿ ಹತ್ರವಾಗೈತೆ, ಅಲ್ಲೊಂದು 2 ದಿವಸ ಇಲ್ಲೊಂದು 2 ದಿವಸ ಬರಕ್ಕೆ ಅಂತ ಹೇಳ್ತಾ ಇದ್ರು. ಒನ್ನ ಮಜ್ಜಿ ಬಾತು ಸುಮ್ಮನೆ ರಾಮ, ಏನೇನೋ ಹೇಳ್ಬೇಡ. ಕೈಗೆ ಎಷ್ಟು ರೂಪಾಯಿ ಗೊತ್ತಾ? ಇಷ್ಟು ಬೆಂಡೆಕಾಯಿ ಒಂದು ಕ್ಯಾಪ್ಸಿಕಮ್ಗೆ ಬರೀ 30 ರೂಪಾಯಿ. ಹುಳ್ಳಿಕಾಯಿ ನೀವೇನಾರು ತಗೊಳ್ಳಿ ಬರೀ 30 ರೂಪಾಯಿ ಅಷ್ಟೇ. ಆ ಥರ ನನ್ನ ಮಗನಿಗೆ ಹಾಲು ಕೊಟ್ಟಿದೆ, ಅವನಿಗೆ ಹಾಲು, ಎಳ್ನೀರು, ಏನೋ ಒಂದು ಗಂಜಿ, ನೀರು ಏನು ಕೊಟ್ಟರು ಸರಿ ಅವ್ನು ಚಲ್ಕೊಂಡು ಕುಡ್ದೆ ಅಭ್ಯಾಸ. ಅವನಿಗೆ ಚಲ್ಲಿ ನಾನೊಂದು 2 ಹೊಡೆದು ಆಮೇಲೆ ಕುಡ್ದ ಅಭ್ಯಾಸ ಅವನಿಗೆ. ಅದು ರಜ್ಜಿದಿರೋದಲ್ವ, ಹೊಡಿಯೋಕ್ಕಾಗಲ್ಲ, ನೀರು ಕುತ್ಕೊಂಡ್ಬಿಡ್ತಾರೆ ಅವರೆಲ್ಲ. ಸೊ ಕೈ ತೊಳ್ಕೊಂಡು ಬೆಳಗೋದು, ಅದಕ್ಕೂ ಒತ್ತಾಡ್ಕೊಂಡು ತೊಳ್ಕೊಂಡು ಬಂದ. ನಮ್ಮಮ್ಮ ಟೀ ಮಾಡಿದಾರಲ್ವಾ, ನಂಗೆ ಒಂಥರ ಬಂದು ಸಾಕಪ್ಪ ಅಂತ ಅನ್ನಿಸ್ತು. ಮತ್ತು ನಮ್ಮಮ್ಮ ಹಿಂಸೆ ತೆಗಿತಾನೆ ಇತ್ತು, ಕುಡಿ 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 ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಹಿಂಸೆ ತಾಡಿಯೋಕ್ಕಾಗದೆ ಒಂದು ಚಿಕ್ಕ ಗ್ಲಾಸು ಟೀ ಹಾಕೊಂಡು ಕುಡ್ದೆ. ಆಮೇಲೆ ಮಾಗಡಿ ಬಸ್ ಸ್ಟ್ಯಾಂಡಲ್ಲಿ ಫ್ರೆಶ್ ಆಗಿ ಇದು ಮಾಡಿದ್ರು ಅಂತ ಬ್ರೆಡ್ ಮಾಡಿದ್ರು. ಅದಂತೂ ಎಷ್ಟು ಫ್ರೆಶ್ ಆಗಿ ಬಿಸಿ 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 ಆಗಿರತ್ತೆ ಗೊತ್ತಾ. ತಿನ್ಬಾರ್ದು ಅಂತ ಅನ್ಕೊಂಡ್ರು ಕೂಡ ತಿನ್ಬೇಕು ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬ್ರೆಡ್ಡು, ರಸ್ಕು, ಸ್ವಲ್ಪ ಚಿಪ್ಸ್ ಎಲ್ಲ ತಂದೆ. ಆಮೇಲೆ ನನ್ನ ಕಾಲಿಗೆ ಏನೋ ಒಂಥರ ಕಚ್ಚಿದಂಗೆ, ಮೀನ್ಸ್ ಏನೋ ಕಡ್ಜನೂ ಏನೋ ಕಚ್ಬಿಟ್ಟಿದ್ದು, ಕಾಲು ನೋಡ್ಕೊಂಡಿರಲಿಲ್ಲ, ಅದು ಸ್ವಲ್ಪ ಕೀವಾಗ್ಬಿಟ್ಟಿತ್ತು. ಅದಕ್ಕೆ ನಮ್ಮ ಅಮ್ಮಗೆ ತೋರಿಸ್ತಾ ಇದ್ದ, ಏನಾಗೈತೆ, ಏನಿದು ಏನು ಎತ್ತ ಅಂದ್ಬಿಟ್ಟು. ನಮ್ಮಮ್ಮ ಇರುವಾನೆ ಕೆಂಜಿಗೆ ಬರುತ್ತಲ್ಲ ತೋಟಕ್ಕೆ ಹೋದಾಗ, ಅಡಿಕೆ ತೋಟಕ್ಕೆ, ಅದೇನೋ ಕಚ್ಬಿಟ್ಟೈತೆ ಅಂತ ಹೇಳಿದ್ರು. ಅದಾದ್ಮೇಲೆ ಅಮ್ಮ ಜೊತೆ ನಮ್ಮ ಅತ್ತೆ ಜೊತೆ ಹಾಗೆ ಮಾತಾಡ್ಕೊಂಡು ಈವ್ನಿಂಗ್ ಟೈಮ್ ಇರುತ್ತಲ್ಲ, ಒಂದು ಪ್ರೀಶಿಯಸ್ ಟೈಮ್, ಅದನ್ನ ಕಂಟಿನ್ಯೂ ಮಾಡಿದ್ವಿ. ನಮ್ಮ ಅತ್ತೆ ಪಾಪ ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಮೊದ್ಲಿನ ಥರ ಅವರಷ್ಟು ಪಟ 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 ಅಂತ ಮಾತಾಡ್ತಾ ಇಲ್ಲ ಇನ್ನೂ ಕೂಡ. ನಮ್ಮೂರ್ಗೆ ಬಿಡ್ತೀನಿ ತಾತನ ಜೊತೆ ನೋಡಲ್ಲ ಹೋಗಿ ಅಲ್ಲಿ ತಕ್ಕೋದು ಆರಿಯ ಯಾರು ಕಡ್ರ ಬರ್ತಾರೆ ಸುಂದರ ಒಳಗೆ ನೋಡ್ತೀನಿ ಇಂದ ಸಂದಿನಾಗ ಬಾರೋ. ಏಯ್ ತಾತನ್ಗೆ ಊಟ ಮಾಡ್ಕೊಂಡೋಗಿ ಕುತ್ಕೊಂಡು ಮಾಡ್ತದೆ ಸರ್ ಯಾರು ಮಾಡಿರೋದು ನಮ್ಮೂರ್ಗೆ ಬಂದ್ರೆ ನಮ್ಮೂರ್ಗೆ ಬರ್ತೀನಿ ಅಂದ್ರೆ ಊಟ ಮಾಡ್ಕೊಂಡು ಹೋಗ್ತೀನಿ, ನೀವು ಬರಲ್ಲ ಅಂದ್ರೆ ನಾನು ಹೋಗ್ತೀನಿ. ಬೆಳಗ್ಗೆ ಬರ್ತೀನಿ ಇಷ್ಟು ಬೇಡ ಬೆಳಗ್ಗೆ ಬರ್ತೀನಿ ಈಗ ಈಗಲೇ ಅಂತಗು ಬೆಳಗ್ಗೆ ಊಟ ಮಾಡ್ಕೊಂಡೋಗಿವಿ ಅಪ್ಪ ಕುತ್ಕೊಳ್ಳಿ ಬಸ್ಸಾರ ಐತೆ. ನೀನು ಬಿರಿಯಾನಿ ಅವತ್ತೇನ್ ಮಾಡಿದ್ರಿ? ತಿಂಗಳು ಅವತ್ ನಾನು ಎಲ್ಲಿ ಇಲ್ಲೇ ಇದ್ದೆ, ನೀನು ರೊಟ್ಟಿ ತಿನ್ಕೊಂಡು ಬಂದಿ ಹೋಗಿ ದೋಸೆನ ಏನೋ ತಿನ್ಕೊಂಡ್ ಬಂದಿದ್ರಲ್ಲ. ಬಿರಿಯಾನಿ ಮಾಡಿ ದಿವಸ ಹೋಗಿದ್ದೀನಿ ಕಣ ರೊಟ್ಟಿಗೆ ಸೂಪರ್ ರೊಟ್ಟಿಗೆ ಏನೋ ಆಯ್ತು
ತರಕಾರಿ ಬಾತ್ ಮಾಡಿದ್ರಲ್ಲ ಅವತ್ತು ಮಧ್ಯ ದಿವಸ ಬಾತ್ ಮಾಡಿದ್ರಿ ಇದ್ರಲ್ಲ ಅವತ್ತು ಅಮ್ಮ ನಮ್ಮ ಅತ್ತೆ ಎಲ್ಲ ಹೊರಗಡೆ ಏನೋ ಮಾತಾಡ್ತಾ ಇದ್ದಾರೆ. ಪಕ್ಕದ ಮನೆ ಜೊತೆಲಿ ನನ್ನ ಮಗಳು ಏನೋ ಹೋಮ್ವರ್ಕ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದಾರಲ್ಲ ಮಾಡ್ತಾವ್ರೆ. ಟೈಮ್ ಒಂದು 8:15 ಆಯ್ತು. ಮುದ್ದೆ ತಿರ್ಗೋಣ ಅಂತ ಬಂದೆ. ಇಟ್ಟು ಕುದಿ ಹಾಕಿದೆ, ಅದು ಆಯ್ತು ಆಲ್ಮೋಸ್ಟ್ ಕುದಿತಾ ಬರ್ತಾ ಇದೆ. ನೋಡ್ತಾ ಇದ್ದೀರಲ್ಲ ಕುದಿತಾ ಇದೆ. ಹಸಿಟ್ಟು ಕೂಡ ಸ್ವಲ್ಪ ಜಲ್ದಿ ಹಿಡ್ಕೊಂಡು ಬಂದೆ ನಾನು. ಇವಾಗ ಮುದ್ದೆಗೆ ಕುದಿ ಹಾಕ್ಬಿಡೋಣ. ಸಾಂಬಾರು ಅದೇ ಇದೆ, ಬಸ್ಸಾರು ಇದೆ. ಒಂದ್ 2 ಮುದ್ದೆ ಮಾಡ್ತೀನಿ ಅಷ್ಟೇ. ಒಂದು ನಮ್ಮಮ್ಮ ಅಳಿಕಟ್ಟೆ ಅನ್ನ ತಿಂತಾರೆ, ಇನ್ನೊಂದು ನಮ್ಮಮ್ಮ ತಿಂತಾರೆ, ಇನ್ನೊಂದು ತಿನ್ನಲ್ಲ ನಮ್ಮಮ್ಮ ಒಂದ್ ಅರ್ಧ, ನಾನೊಂದ್ ಅರ್ಧ. ಆಮೇಲೆ ಅಮ್ಮ ಅನ್ನ ತಿಂತಾರೆ. ಅಳಿಕಟ್ಟೆ ಅನ್ನ ಅನ್ನ ತಿನ್ನಲ್ಲ ಅವ್ರು. ಮುದ್ದೆ ಇದ್ರೆ ಮುದ್ದೆ ಅಷ್ಟೇ ಅವರು, ಅನ್ನ ಮುಟ್ಟಲ್ಲ ಅವರು. ಮತ್ತು ನಮ್ಮಮ್ಮ ಅಂದ್ರೆ ಬಸ್ಸಾರು ಒಂದ್ ದಿವ್ಸ ಮಾಡಿದ್ರೆ 3 ದಿವ್ಸ ಇಟ್ಕೊಂಡು ತಿಂತಾರೆ. ಅವ್ರ ಬಸ್ಸಾರು ಅಂದ್ರೆ ನಮ್ಮಮ್ಮಗೆ ತುಂಬಾ ಇಷ್ಟ. ಅಳಿಕಟ್ಟೆ ಅಮ್ಮಂಗೆ ಅಂದ್ರೆ ಅವ್ರು ನಂಗೆ ಇಷ್ಟ ಆಗಲ್ಲ. 3 ದಿನ 4 ದಿನ ಇಟ್ಕೊಂಡು ತಿನ್ನೋದೆಲ್ಲ. ಒಂದೊಂದ್ ದಿನಕ್ಕೆ ಖಾಲಿ ಆಗ್ಬಿಡ್ಬೇಕು. ಇದಾಗಲೇ ಇವತ್ತು ನಿನ್ನೆ ರಾತ್ರಿ ಮಾಡಿದ್ದಲ್ಲ ಸಾರು, ಇವತ್ತು ರಾತ್ರಿಗೂ ಅದೇನೆ. ಅದು ಜಾಸ್ತಿನೇ ಐದು ಒಟ್ಟಿನಲ್ಲಿ, ಬಟ್ ಜಾಸ್ತಿ ಇದ್ರೆ ಇಟ್ಕೊಳ್ಳಲ್ಲ. ಇವತ್ತಿಗೆ ಎಂಟು ಮಾಡ್ಬಿಟ್ಟು ಕಲ್ಗಚ್ಚಿಗೆ ಹಾಕ್ಬಿಡ್ತೀನಿ. ನಾನು ಸ್ವಲ್ಪ ಸೊಪ್ಪು ತಗೊಂಡ್ಬಂದಿದ್ದೀನಿ, ಉಪ್ಸಾರು ಮಾಡ್ತೀನಿ ನಾಳೆ. ಬೆಳಗ್ಗೆಗೆ ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ ತಂದಿದ್ದೀನಲ್ವಾ, ಬೆಂಡೆಕಾಯಿ ಹಾಕಿ ಬೆಂಡೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡೋದು. ಅಮ್ಮ ಏನೋ ಬೆಳಗ್ಗೆ ಅಕ್ಕಿ ತರಕ್ ಹೋಯ್ತಾರಂತೆ, ನಾಳೆ ಅಕ್ಕಿ ಕೊಡ್ತಾರಂತೆ. ಅವ್ರು ಬರೋಷ್ಟರಲ್ಲಿ ನಾಷ್ಟ ಮಾಡ್ಬಿಟ್ರದು. ಆದ್ರೆ ನೋಡೋಣ, ಹೂವು ಬೇರೆ ಐತೆ ತೋಟದಲ್ಲಿ. ನಾಳೆ ಶುಕ್ರವಾರ, ತೋಟದಲ್ಲಿ ಹೂವು ಐತೆ. ಆದ್ರೆ ಒಂಚೂರು ಹೋಗ್ಬಿಟ್ಟು ಬಿಡಿಸ್ಕೊಂಡ್ಬರೋದು, ಇಲ್ಲಾಂದ್ರೆ ಮನೆ ಹತ್ರನೇ ವಾರ ಮಾಡ್ಕೊಂಡು ಸುಮ್ಮನೆ ಇರುತ್ತೆ. ಯಾಕೆಂದ್ರೆ ಇವಾಗ ಅರಳ ಹೂವು ಆದ್ರೆ ಅವರಿಗೆ ಅವತ್ತಿನ ಹೊತ್ತಿಗೆ ಬಿಡಿಸ್ಕೊಡ್ಬೇಕು. ಅಂದ್ರೆ ಹೂವು ಬಿಡಿಸೋರಾದ್ರೆ ಗೊತ್ತಿರತ್ತೆ ನಿಮ್ಗೂ ಕೂಡ. ಅರಳ ಹೂವು ಆದ್ರೆ ಅವತ್ತಿನ ಹೊತ್ತಿಗೆ ಬಿಡಿಸ್ಬಿಡ್ಬೇಕು. ಆಹಾ, ನನ್ ಕಲರ್ ನೋಡಿದ್ರೆ ನನ್ಗೆ ಭಯ ಆಗತ್ತೆ, ಅಷ್ಟು ಕಲರ್ ಬಂದ್ಬಿಟ್ಟಿದ್ದೀನಿ ಹಳ್ಳಿಗೆ ಬಂದ್ಬಿಟ್ಟು. ಅರಳ ಹೂವು ಆದ್ರೆ ಅವತ್ತಿನ ಹೊತ್ತಿಗೆ ಬಿಡಿಸ್ಕೊಡ್ಬೇಕು. ಈ ಮೊಗ್ಗಾದ್ರೆ ಒಂದ್ ವಾರ ಬಿಟ್ರೆ ಏನಾಗಲ್ಲ, ಅಂದ್ರೆ ಸ್ವಲ್ಪ ಅಲ್ಲಲ್ಲಿ ಕಪ್ಪಾಗಿರುತ್ತೆ, ಬಿಟ್ರೆ ಏನಾಗಲ್ಲ. ಅರಳ ಹೂವು ಆದ್ರೆ ಒಂಚೂರು ಇವತ್ತು ಬಿಡಿಸಿಲ್ಲ ನಾಳೆ ಕಾಲ ಅಳ್ಕೊಂಡು ನಿಂತ್ಕೊಂಡ್ಬಿಡತ್ತೆ. ಹಾಗಾಗಿ ಕೇಳಿ ನೋಡ್ತೀನಿ ಅಮ್ಮನ, ಬಿಡ್ಸೋದ್ರೆ ನಮ್ಮ ಹೋಗಿ ಒಂಚೂರು ಅಂತ. ಅಮ್ಮ ಬಿಡ್ಸೋದು ಅಂದ್ರೆ ಓಡ್ ಬಿಡಿಸ್ತೀವಿ, ಇಲ್ಲಾಂದ್ರೆ ಏನಿಲ್ಲ. ಆಮೇಲೆ ಅಣ್ಣ ನಮ್ಮ ಮನೆಯವರೆಲ್ಲ ಬರ್ತಾರೆ. ಸ್ಯಾಟರ್ಡೆ ಬರ್ತಾರೆ ಅಂತ ಅನ್ಕೊಂಡಿದ್ದ, ಬಟ್ ಸಮ್ ರೀಸನ್ ಇಂದಾಗಿ ಅವರು ಸ್ಯಾಟರ್ಡೆ ಬರ್ತಾ ಇಲ್ಲ, ಸಂಡೇ ಮಾರ್ನಿಂಗ್ ಬರ್ತಾರೆ. ಕಡಲೆಪುರಿ ಕೊಟ್ಟೆ ತಿನ್ನಕ್ಕೆ ಎಲ್ರಿಗೂ. ಅವೇನಾಗವೆ ಅಂದ್ರೆ ಇಲ್ಲೆಲ್ಲ ಉದ್ರು ಬಿಟ್ಟವೆ, ಒಂದ್ ಸ್ವಲ್ಪ ಉದ್ರೈತೆ. ಅದು ಹಿಂಗ್ ನಡೆದ್ರೆ ಸಾಕು ಕಾಲ್ಗೆಲ್ಲ ಅಂಟ್ಕೋದೇ ಇದೆ. ಕಡಲೆಪುರಿ ಕೀಳ್ತಾನೆ ಇದೆ, ಅವಾಗಿಂದ ಅಂಟ್ಕೋತಾನೆ ಇದೆ. ಸೊ ಹಿಂಗಿದೆ ನನ್ನ ಹಳ್ಳಿ ಲೈಫ್. ನನ್ನ ಕಲರ್ ನೋಡ್ರಿ ಹಿಂಗ್ ಬಂದಿದ್ರೆ ಸಾಕು ನಮ್ಮನೆಯವರು, ಇದು ನಿನ್ ನ್ಯಾಚುರಲ್ ಕಲರು ಅಂತಾರೆ. ಈ ಬೆಂಗಳೂರಲ್ಲಿ ಸ್ವಲ್ಪ ಬಿಸಿಲಿಗೆಲ್ಲ ಹೋಗಲ್ವಲ್ಲ, ಸೊ ಹಂಗಾಗಿ ಸ್ವಲ್ಪ ಪರವಾಗಿಲ್ಲ, ಬೆಟರ್ ಇರುತ್ತೆ ಸ್ಕಿನ್ನು. ಹಳ್ಳಿಗೆ ಬಂದ್ಬಿಟ್ರಂತ ನನ್ನ ಕಲರ್ ನೋಡಿದ್ರೆ ನನಗೆ ಶಾಕ್. ಈ ನೋವುಗಳು ಕಲಿಕೆ అదే పాపు టాములు టాములు ಹೆಂಗಸರುಗಳು ಒಂದೇ ಸಮ ತಗೊಂಡು ತಿಂತಾ ಇದ್ರೆ ಐಸ್ ಕ್ರೀಮ್ಗಳನ್ನ ನೋಡ್ತಾ ಇದ್ದ. ಅಲ್ಲೆಲ್ಲ ಅಜ್ಜಿದೀರು ಪಜ್ಜಿದೀರೆಲ್ಲ ತಗೊಂಡು ತಿಂತಾ ಇರತ್ತಿಗೆ. ಬಿಸ್ಲಲ್ವಾ, 3:30-4 ಗಂಟೆ. ಸೌತೆಕಾಯಿ ತಕ್ಕೊಟ್ಟಿದ್ದೆ, ಸೌತೆಕಾಯಿ ತಿಂದ. ಇಬ್ರು ಒಂದ್ ಸ್ವಲ್ಪ ಗೋಬಿ ತಗೊಂಡು ತಿಂದ್ಬಿಟ್ಟ ಇವತ್ತು. ನಾನು ಗೋಬಿ ತಿಂದೆ 20 ರೂಪಾಯಿ ಗೋಬಿ ತಗೊಂಡು ತಿಂದ್ಬಿಟ್ಟ ಇಬ್ರು. ಸ್ವಲ್ಪ 2,000-3,000 ಹಾಕಿದ್ರೆ ಕಲ್ವಾ 20 ರೂಪಾಯಿ ಗೋಬಿ ತಿಂದ್ಬಿಡ್ಲತ್ತೆ. ನಿಮಗೆ ಕಷ್ಟ ಬಿಟ್ಟಿದ್ದವಳು.
ಚೀಲ ತಗೊಂಡ್ಬರ್ತೀನಿ. ಅಮ್ಮ ಸಾಕಾ ಎಗ್ಗೆ ತೊಳ್ತಕ್ಕೆ ಇನ್ನೊಂದು ನೀರು ಕಿತ್ತಾಕ್ಬಿಟ್ಟು ಇದಾಗಿತ್ತು ಸ್ನೇಹಿತರೆ ಒಂದು ವ್ಲಾಗ್, ಮಂಡೇ ಮತ್ತು ಟ್ಯೂಸ್ಡೇ ವ್ಲಾಗ್. ಹೋಪ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ.